ತ್ರಾಸ ಆಗ್ಯದ, ತೊಂದರೆ ಆಗ್ಯದ, ಬಡತನ ಹೆಚ್ಚದ ಎಲ್ಲ ಒಪ್ಪು ನಾವು ಮಾತನ್ನು. ಆದರೆ ಅದನ್ನು ಮೇಲೆ ಇಟ್ಕೊಂಡು ಬಂದಂಥವು ಅವರಾದರೂ ಆ ಹಿಂದುಳಿದವ್ರಿಗೆ ಇಲ್ಲಿವರೆಗೆ ಅವರು ಆಡಳಿತ ಸಮಯದಲ್ಲಿ ಏನಾದರೂ ಮಾಡಿದಾರ? ಮುಲಾಯಂ ಸಿಂಗ್ ಯಾದವ್ ಆಯ್ತು, ಇವತ್ತು ಅಖಿಲೇಶ್ ಯಾದವ್ ಆಯ್ತು, ಇಡೀ ಉತ್ತರ ಪ್ರದೇಶವನ್ನು ನಂದನವನ ಮಾಡಿದಾರ? ಇಲ್ಲ. ಇವತ್ತು ಸಹಿತ ಬಂದರು ಬಿ ಜೆ ಪಿಗರು, ಬಂದು ಏನು ಮಾಡಿದರು? ಅವ್ರನ್ನ ಟೀಕಾ ಮಾಡ್ತಾ ಬಂದು ಗುಂಡಾಗಿರಿಕೆ ಮಾಡಿದಾರಪ್ಪ, ಎಲ್ಲ ಹಾಳು ಮಾಡಿದಾರೆ ಅಂತೇಳಿ ಇವ್ರು ದೊಡ್ಡ ಗುಂಡಾಗಳು ತಯಾರು ಮಾಡಿದರು, ಬುಲ್ಡೋಜರ್ ತೊಗೊಂಡ್ಬಂದರು. ಅದೇ ಕಾಲಕ್ಕೆ ಇನ್ನೂ ಅನೇಕ ವಿಷಯ ಹಿಂದೂ ಮುಸ್ಲಿಂ ಮಾಡಿದರು, ಇವೆಲ್ಲ ಮಾಡಿ ಮತ್ತು ಅದಕ್ಕೆ ಕೆಳಕ್ಕೆ ಹೋದರು. ಹಾಗಾದ್ರೆ ಅಖಿಲೇಶ್ ಅದ್ರ ಕೊಟ್ಟು ಇದಕ್ಕೆ ಒಳ್ಳೇದು ಮಾಡ್ತಾರ? ನಮಗಿಲ್ಲ ಜನರಲ್ಲ. ಅದೇ ಕಾಲಕ್ಕೆ ಕೇಜ್ರಿವಾಲ್ರು ಏನು ಮಾಡಿ ಬಂದರು? ನಿಮಗೆ ಗೊತ್ತದ, ಕೇಜ್ರಿವಾಲ್ ಅಂತ ಭ್ರಷ್ಟಾಚಾರ ಓಡಿಸ್ತೀನಿ ಅಂತ ಹೇಳಿದ್ರು. ದೆಹಲಿಯಲ್ಲಿ ಉಳಿಸಿದ್ರು ಇವರು. ಲೋಕಪಾಲ್ ತಂದ್ರೆ ಥಾಮಸ್ ಸ್ವತಃ ಭ್ರಷ್ಟಾಚಾರದ ಆರೋಪಕ್ಕೆ ಬಲಿ ಆದರು. ಸಾರಾಯಿ ವಿಷಯದಲ್ಲಿ ನಿಮಗೆ ಗೊತ್ತದ. ಅದು ಮಾಡಿದಾರೋ ಭ್ರಷ್ಟಾಚಾರ ಇಲ್ಲ ಅನ್ಬೋದು. ನಾ ಇಮಾನ್ದಾರ್ ಅಂತ ಹೇಳ್ಬೋದು, ಸ್ವತಃ ಇಮಾನ್ದಾರ್ ಪ್ರಾಮಾಣಿಕ ಅಂತ ಹೇಳ್ಕೋಬೋದು. ಆದರೂ ಸುತ್ತಮುತ್ತದವ್ರು ಯಾರು? ಎಲ್ಲ ಕ್ಯಾಪಿಟಲಿಸ್ಟ್ರು. ಎಲ್ಲರೂ ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ ಈ ಕಾರ್ಪೊರೇಟ್ಗಳು, ಇವರು ಸಹಿತ ಕಾರ್ಪೊರೇಟ್ ಪರ ನಿಂತಂಥವ್ರು. ಇನ್ನು ಉಳಿದವ್ರು ಯಾರು ಉಳಿದ್ರು? ಮಹಾರಾಷ್ಟ್ರಕ್ಕೆ ಬಂದ್ರೆ ಇಲ್ಲೇ ಠಾಕರೆ ನಿಂತಿದ್ದವರು, ಉದ್ಧವ್ ಠಾಕರೆ ಇರ್ಬೋದು, ರಾಜ್ ಠಾಕರೆ ಇರ್ಬೋದು. ಭಾಷೆ ಮೇಲೆ ಮರಾಠ ಮಾನಸ್ ಅಂತ ಹೇಳಿದ್ರು ಬಿಟ್ಟು ಮತ್ತೊಂದು ಮಾಡಲಿಲ್ಲ. ಏನು ಇಂಪ್ರೂವ್ ಮಾಡಿದರು? ಹೋಗ್ರಿ, ಶರದ್ ಪವಾರ್ ಚಾಣಕ್ಯ ವಿರೋಧ ಪಕ್ಷಗಳು ಅಂತ ಹೇಳ್ತಾ ಇದ್ರು. ಏನು ಮಾಡಿದರು? ಎಲ್ಲ ಕಾರ್ಪೊರೇಟ್ ಜೊತೆಗೆ ಇನ್ನುಳಿದ ಸಂಬಂಧ. ಮತ್ತು ಅವ್ರನ್ನ ತೊಗೊಂಡು ಆರಿಸ್ತಾನೆ ಬಂದ್ರೆ ಏನು ಬದಲಾಗುವುದೇನದ? ಮಮತಾ ಬ್ಯಾನರ್ಜಿನೂ ಅಷ್ಟೇ ಕಾರ್ಪೊರೇಟ್ ಜೊತೆಗೆ ಈ ಸಂಬಂಧ ಹೆಣ್ಮಗಳದು. ಕೇಜ್ರಿವಾಲ್ರು ಅವರ. ಅದೇ ಕಾಲಕ್ಕೆ ನಮ್ಮ